ಈಗ ಒಗ್ಗರಣೆಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿಗೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಂತ ಅಷ್ಟು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಒಂದು ಸ್ಟಫ್ ಮೀಡಿಯಮ್ ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಸುಳಿದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ 1-1.5 ಇಂಚಷ್ಟು ಶುಂಠಿ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಇದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಈಗ ಇದು ಹಾಕಿದ್ಮೇಲೆ ಒಂದು ದಪ್ಪದ ಮೀಡಿಯಮ್ ಸೈಜ್ದು ನಿಂಬೆಹಣ್ಣು ರಸ ಹಾಕಬೇಕು. ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡೆ. ರಸ ಎಲ್ಲ ಆದಮೇಲೆ ಹಾಕಬೇಕು, ನಿಂಬೆ ರಸ ಈಗಲೇ ಫಸ್ಟೇ ಹಾಕಬಾರ್ದು. ಈಗ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈ 1 ಟೇಬಲ್ ಸ್ಪೂನಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ನೋಡಿ. 1.5 ಅಷ್ಟು, 1.5ಗಿಂತ ಸ್ವಲ್ಪ ಕಮ್ಮಿ ಜೀರಿಗೆ ಸಾಕು. ಯಾಕೆ ನಾವು ರಸ ಜಾಸ್ತಿ ಮಾಡ್ತೀವಿ ಅಂದರೆ 2 ಟೇಬಲ್ ಸ್ಪೂನ್ ಪೂರ್ತಿ ಹಾಕಿ, ಇಲ್ಲಾಂದರೆ 1 ಟೇಬಲ್ ಸ್ಪೂನ್ ಸಾಕು. ಎಣಿಸ್ದಂಗೆ ಒಂದು 10ರಿಂದ 12 ಮೆಣಸುಕಾಳು ಸಾಕು. ಇಷ್ಟೇ, ಜಾಸ್ತಿ ಹಾಕ್ಬಿಡಿ ಮೆಣಸುಕಾಳು. ಇದನ್ನು ನುಣ್ಣಗೆ ಕೋರ್ಸಾಗೂ ಅಲ್ಲ, ಅಷ್ಟು ಇದ್ರಾಗೂ ಅಲ್ಲ, ಮೀಡಿಯಮ್ಮಾಗಿ ಪುಡಿ ಮಾಡ್ಕೊಂಡು ಬರೋಣ. ಈಗ ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಈಗ ನೋಡಿ, ನಾನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಮ್ಮದು ಕುಕ್ಕರಲ್ಲಿ ನಾವು ಬೇಳೆ ಬೇಯಿಸಿದ್ದೀವಲ್ಲ, ಅದು ಹೇಗೆ ಬೆಂದಿದೆ ಅಂತ ಒಂದ್ಸರಿ ಚೆಕ್ ಮಾಡಿಬಿಡ್ತೀನಿ. ಈಗ ನೋಡಿ, ನಾವು ಇಟ್ಟಿರೋಂಥ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಈ ನೀರನ್ನ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಬೇಳೆ ಥರ ಇದೆ, ಚೆನ್ನಾಗಿರಲ್ಲ. ಈಗ ಸ್ವಲ್ಪ ಬೇಳೆ ಥರನೇ ಇದೆ ನೋಡಿ. 2 ವಿಜಲ್ ನಾನು ಕೂಗಿಸಿದ್ದೀನಿ, ಆದರೂ ಸ್ವಲ್ಪ ಬೇಳೆ ಥರ ಇದೆ. ಇದನ್ನು ನಾನು ಸಪ್ರೇಟಾಗಿ ನೀರು ಶೇರ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ತೀನಿ. ಈಗ ನಾನು ನೀರು ಸಪ್ರೇಟಾಗಿ ತೆಗೆದಿದ್ದೀನಿ. ಈಗ ಚೌಟಲ್ಲೇ ನಾವು ಸ್ವಲ್ಪ ಈ ಥರ ಮ್ಯಾಶ್ ಮಾಡಿದ್ರೆ ಸಾಕಾಗುತ್ತೆ, ಮ್ಯಾಶರಿನ ಅವಶ್ಯಕತೆ ಇಲ್ಲ. ನೋಡಿ, ಈಗ ಚೆನ್ನಾಗಿ ಅಳಗಿದ್ರೆ ಸಾಕು. ಇಷ್ಟಾದರೆ ನಮಗೆ ಬೇಳೆ ಸಾಕಾಗುತ್ತೆ. ಜಾಸ್ತಿ ಬೇಳೆ ಇದ್ದರೆ ಬೇಳೆ ಸಾರು ಥರ ಆಗಿಬಿಡುತ್ತೆ. ಇದು ಮೆಡ್ರಾಸ್ ರಸ ಆಗಿರೋದ್ರಿಂದ ಸ್ವಲ್ಪ ಬೇಳೆ ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾವೇನು ಸಪ್ರೇಟಾಗಿ ತೆಗೆದಿಟ್ಟಿರೋ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮಗೆ ನೀರು ಎಷ್ಟು ಕ್ವಾಂಟಿಟಿ ಬೆಲೆ ಬೇಕೋ ಅದನ್ನು ಈಗಲೇ ಬೆರೆಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಪದೇ ಮಧ್ಯದಲ್ಲಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾವು ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈಗ ನಾನು ಸಣ್ಣ ಉರಿಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈಗ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನೀಟಾಗಿ ಸ್ವಲ್ಪ ಮಿಕ್ಸ್ ಆಗಲಿ. ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬೇಡ. ನನಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಒಂದು ಮೀಡಿಯಮ್ಮಾಗಿ ಹಾಕ್ಕೊಳ್ಳಿ ಎಣ್ಣೆ. ರಸಕ್ಕೆಲ್ಲ ಸ್ವಲ್ಪ ಎಣ್ಣೆ 1 ಪಾಯಿಂಟ್ ಅಷ್ಟು ಮುಂದೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಬಿಸಿ ಆದಮೇಲೆ ನಾವು ಸಾಸಿವೆ ಆ್ಯಡ್ ಮಾಡೋಣ. ಮಾಡಿಕೊಂಡಿರೋಂಥ ಜೀರಿಗೆ ಪೌಡ್ರನ್ನ ಸಹ ನಾವು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನೇ ನಾವು ಇದು ಮಾಡಿದ್ರೆ ಸಾಕಾಗುತ್ತೆ ನೋಡಿ. ಈಗ ಸಾಸಿವೆ ಚಿಟ್ಲಿದೆ. ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ನಂತರ ನಾನು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದಲ್ಲ, ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಇದಾಗಿದ ತಕ್ಷಣ ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ನಾವು ರಸಕ್ಕೆ ಡೈರೆಕ್ಟಾಗಿ ಹಾಕೋಣ. ಒಗ್ಗರಣೆಗೆ ಏನು ಕೊತ್ತಂಬರಿ ಸೊಪ್ಪು ಬೇಡ, ಡೈರೆಕ್ಟಾಗಿ ರಸಕ್ಕೆ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು. ಹಸಿ ವಾಸನೆ ಎಲ್ಲ ಮಸಾಲೆಗೆ, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಳ್ಳೆ ಪರಿಮಳ ಬರ್ತಾಯಿದೆ. ಈಗ ಸ್ವಲ್ಪ ನಾವು ಇಂಗು ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ. ಒಂದು ಹಾಫ್ ಸ್ಪೂನಷ್ಟು ಇಂಗು ಪೌಡ್ರು. ತುಂಬ ಟೇಸ್ಟಿಯಾಗಿರುತ್ತೆ ಸಾರು, ಒಳ್ಳೆ ಪರಿಮಳ ಬರುತ್ತೆ ನೋಡಿ. ಒಗ್ಗರಣೆ ನಮ್ಮದು ರೆಡಿಯಾಗಿದೆ. ಇಷ್ಟು ಮಾತ್ರ ಒಗ್ಗರಣೆ ಆದರೆ ಸಾಕು. ನೀವು ಫ್ಲೇಮ್ ಆಫ್ ಮಾಡಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆನ ನಾವು ರಸಮ್ಗೆ ಸೇರಿಸ್ಕೊಳ್ಳೋಣ ನೀಟಾಗಿ. ಈಗ ನೋಡಿ, ರಸ ರೆಡಿಯಾಗಿದೆ. ಈಗ ಒಂದು ಸ್ವಲ್ಪ ಕುದಿ ಬರಲಿ. ಇದು ಉರಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ. ಈ ರಸ ಕಂಪ್ಲೀಟಾಗಿ ರೆಡಿಯಾಗಿದೆ. ಈ ಟೈಮಲ್ಲಿ ನಾವು ಉಪ್ಪು ಎಷ್ಟು ಬೇಕು ಕರೆಕ್ಟಾಗಿದೆ ನೋಡಿ. ಖಾರ ನಮ್ಗೆ ಹಾಕಿರೋ ಅಷ್ಟೇ ಸಾಕಾಗುತ್ತೆ. ಉಪ್ಪು ಸ್ವಲ್ಪ ನೋಡ್ಕೋಬೇಕು. ಇದು ಕುದಿ ಹತ್ತಿದ ಮೇಲೆ ನಾವು ಇದಕ್ಕೆ ನಿಂಬೆ ರಸನ ಆ್ಯಡ್ ಮಾಡಬೇಕು. ಈಗಲೇ ಫಸ್ಟೇ ಆ್ಯಡ್ ಮಾಡೋದು ಬೇಡ. ಇದನ್ನು ಕುದಿ ಹತ್ತಿದ ಮೇಲೆ ಇನ್ನೇನು ಆರಿಸ್ತೀವಿ ಸ್ಟವ್ ಅನ್ನೋವಾಗ ನಿಂಬೆ ರಸ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ರಸಮ್ ರೆಡಿಯಾಗುತ್ತೆ. ಈಗ ರಸ ಕುದಿದೆ. ನಮ್ಗೆ ಒಂದು ಕುದಿ ಬಂದರೆ ಸಾಕಾಗುತ್ತೆ, ಜಾಸ್ತಿ ಕುದಿಸೋದು ಬೇಡ. ರಸ ಕುದಿಯೋದಿನ್ನ ಅವಶ್ಯಕತೆ ಇಲ್ಲ ಜಾಸ್ತಿ. ನೋಡಿ, ಕುದಿ ಬಂದಿದೆ ಸಾಕು. ಈಗ ನಾನು ನಿಂಬೆ ರಸನ ಬೀಜ ಇಲ್ಲದೇ ಇರೋಗೆ ಬಗ್ಗಿಸ್ಕೊತೀವಿ. ಒಂದು ಕಂಪ್ಲೀಟಾಗಿ ಒಂದು ನಿಂಬೆಹಣ್ಣು ರಸ ನಾನು ಕಂಪ್ಲೀಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವು ಹುಣಸೆಹಣ್ಣು ಏನೂ ಹಾಕ್ತಾಯಿಲ್ಲ, ಬರೀ ನಿಂಬೆ ರಸನೇ ಹುಳಿಗೆ ಹಾಕ್ತಾ ಇರೋದು. ಟೊಮೊಟೊ ಒಂದು ಚಿಕ್ಕದು ಹಾಕಿರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಹುಳಿಗೆ.
ಈಗ ನಾವು ಮಾಡಿರೋಂಥ ಮಡ್ರಾಸ್ ರಸ ಕಂಪ್ಲೀಟಾಗಿ ರೆಡಿಯಾಗಿದೆ. ಈ ಶೀತ ಕೋಲ್ಡ್ ಆಗಿರೋಂಥವ್ರಿಗೆಲ್ಲ ಈ ರಸ ಬಾಯಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ. ಸರ್ವಿಂಗ್ ಬೌಲ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಮಡ್ರಾಸ್ ರಡ ಕಂಪ್ಲೀಟಾಗಿ ರೆಡಿಯಾಗಿದೆ ರಸ. ಒಂದ್ಸರಿ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ರೆಸಿಪಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.